ನಟಿ ಲಕ್ಷ್ಮಿಯವರು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ನಟಿಯಾಗಿ ಮೆರೆದಂತವರು. ಆದ್ರೆ ನಟಿ ಲಕ್ಷ್ಮಿಯವರು 3 ಜನರನ್ನ ಮದುವೆಯಾಗಿರುವಂತ ವಿಷಯ ನಿಮಗೆ ಗೊತ್ತಾ? ಅಷ್ಟಕ್ಕೂ ನಟಿ ಲಕ್ಷ್ಮಿಯವರು ಯಾಕೆ 3 ಜನರನ್ನ ಮದುವೆಯಾದ್ರು? ಅವರ ಮೊದಲನೇ ಗಂಡ ನಟಿ ಲಕ್ಷ್ಮಿಯವರಿಗೆ ಏನೆಲ್ಲಾ ತೊಂದರೆ ಕೊಟ್ರು? ಇನ್ನೊಂದು ವಿಷಯ ಏನಂದ್ರೆ, ನಟಿ ಲಕ್ಷ್ಮಿಯವರ ಮಗಳಿಗೆ ಮದುವೆಯಾಗುವಂತ ವಯಸ್ಸಾಗಿರ್ಬೇಕಾದ್ರೆ ನಟಿ ಲಕ್ಷ್ಮಿಯವರು 3ನೇ ಮದುವೆ ಆಗ್ತಾರೆ. ಹಾಗಾದ್ರೆ ನಟಿ ಲಕ್ಷ್ಮಿಯವರ 3 ಮದುವೆಗಳ ಹಿಂದೆ ಇರೋ ಕಣ್ಣೀರಿನ ಕತೆ ವ್ಯಥೆಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ನಟಿ ಲಕ್ಷ್ಮಿಯವರು ಹುಟ್ಟಿ ಬೆಳೆದಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ. ಅವರ ತಾಯಿ ಕುಮಾರಿ ರುಕ್ಮಿಣಿ. ಇವರು ತಮಿಳು ಚಿತ್ರರಂಗದಲ್ಲಿ ನಟಿಯಾಗಿ ಪಾತ್ರ ಮಾಡ್ತಿದ್ರು. ನಟಿ ಲಕ್ಷ್ಮಿಯವರ ತಂದೆ ವರದರಾವ್. ಇವರು ಕೂಡ ನಿರ್ಮಾಪಕರಾಗಿ ಕೆಲಸ ಮಾಡ್ತಿದ್ರು. ತಂದೆ ತಾಯಿ ಇಬ್ರು ಕೂಡ ಸಿನಿಮಾ ರಂಗದವರೇ ಆಗಿದ್ರಿಂದ ನಟಿ ಲಕ್ಷ್ಮಿಯವರು ಸಹ ನಾನು ಕೂಡ ಸಿನಿಮಾಗಳಲ್ಲಿ ಪಾತ್ರ ಮಾಡಬೇಕು, ನಾನು ಕೂಡ ಒಬ್ಬ ಪ್ರಸಿದ್ಧ ನಟಿಯಾಗಬೇಕು ಅನ್ನೋ ಆಸೆ ಹುಟ್ಕೊಳ್ಳುತ್ತೆ. ಇದರಿಂದ ಅವರು ಮೊಟ್ಟ ಮೊದಲ ಬಾರಿಗೆ 1968ರಲ್ಲಿ ಜೀವನಾಂಸಂ ಅನ್ನುವಂಥ ಒಂದು ತಮಿಳು ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ. ಹೀಗೆ ಶುರುವಾದಂತ ನಟಿ ಲಕ್ಷ್ಮಿಯವರ ಸಿನಿಮಾ ಜರ್ನಿ ಬರೋಬ್ಬರಿ 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪಾತ್ರ ಮಾಡುವಷ್ಟರ ಮಟ್ಟಕ್ಕೆ ಸಿನಿಮಾ ರಂಗದಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾರೆ. ಅದರಲ್ಲೂ ಅವರ ಜೂಲಿ ಸಿನಿಮಾ ತುಂಬಾ ಚೆನ್ನಾಗಿ ಓಡುತ್ತೆ. ಆ ಸಿನಿಮಾದಿಂದಲೇ ನಟಿ ಲಕ್ಷ್ಮಿ ಅವರಿಗೆ ಜೂಲಿ ಎಂಬ ಹೆಸರು ಬರುತ್ತೆ. ಅಂದಿನಿಂದಲೇ ಅವರನ್ನ ಎಲ್ಲರೂ ಜೂಲಿ ಲಕ್ಷ್ಮಿ ಅಂತ ಕರೆಯೋಕೆನೆ ಶುರು ಮಾಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಆಗಿನ ಕಾಲದಲ್ಲಿ ನಟಿ ಲಕ್ಷ್ಮಿಯವರು ಮತ್ತೆ ಅನಂತ್ನಾಗ್ ಅವರು ಸೇರಿ ನಟಿಸಿದಂತ ಪ್ರತಿಯೊಂದು ಸಿನಿಮಾಗಳು ಕೂಡ ತುಂಬಾ ಚೆನ್ನಾಗಿ ಓಡ್ತಿದ್ವು. ಇದೇ ಕಾರಣಕ್ಕೆ ಸುಮಾರು 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರಿಬ್ರು ಸೇರಿ ನಟಿಸ್ತಾರೆ. ಆದ್ರೆ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಹೆಸರನ್ನ ಮಾಡಿದಂತ ನಟಿ ಲಕ್ಷ್ಮಿಯವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರ. ಅವರ ಜೀವನದಲ್ಲಿ ಎಂತಹ ದುರ್ಘಟನೆಗಳು ನಡೆದು ಹೋಯ್ತು ಗೊತ್ತಾ? ನಟಿ ಲಕ್ಷ್ಮಿಯವರು ಸಿನಿಮಾಗಳಲ್ಲಿ ಪಾತ್ರ ಮಾಡೋಕೆ ಶುರು ಮಾಡಿ 1-2 ವರ್ಷಗಳಲ್ಲೇ ಅವರ ತಂದೆ ಭಾಸ್ಕರ್ ಎಂಬುವರ ಜೊತೆ ಮಗಳನ್ನ ಮದುವೆ ಮಾಡ್ತಾರೆ. ಭಾಸ್ಕರ್ ಅವರು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ನಟಿ ಲಕ್ಷ್ಮಿಯವರು ಭಾಸ್ಕರ್ ಅವರನ್ನ ಮದುವೆಯಾದಾಗ ನಟಿ ಲಕ್ಷ್ಮಿಯವರಿಗೆ ಕೇವಲ 17 ವರ್ಷ ವಯಸ್ಸು. ನಟಿ ಲಕ್ಷ್ಮಿಯವರು ತಮ್ಮ 19ನೇ ವಯಸ್ಸಿನಲ್ಲೇ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗುವಿಗೆ ಐಶ್ವರ್ಯ ಅಂತ ಹೆಸರಿಡ್ತಾರೆ. ಆ ಸಮಯದಲ್ಲಿ ಲಕ್ಷ್ಮಿಯವರು ಸಿನಿಮಾದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು. ಆದ್ರೆ ಲಕ್ಷ್ಮಿಯವರು ತಮ್ಮ ಗಂಡನಿಗೆ ಮದುವೆಯಾಗೋದಕ್ಕಿಂತ ಮುಂಚೆನೆ ಕೆಲವೊಂದಷ್ಟು ಷರತ್ತುಗಳನ್ನ ಹಾಕಿದ್ರಂತೆ. ಅದೇನೆಂದ್ರೆ, ನಾನು ನಿಮ್ಮನ್ನ ಮದುವೆಯಾದ್ಮೇಲೂ ಕೂಡ ನಾನು ಸಿನಿಮಾಗಳಲ್ಲಿ ನಟಿಸೋಕೆ ನಿಮ್ಗೆ ಒಪ್ಪಿಗೆ ಇರಬೇಕು, ಹಾಗಿದ್ರೆ ಮಾತ್ರ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಷರತ್ತನ್ನ ಹಾಕಿದ್ರಂತೆ. ಅದಕ್ಕೆ ಭಾಸ್ಕರ್ ಅವರು ಕೂಡ ಒಪ್ಕೊಂಡಿದ್ರಂತೆ. ಹಾಗಾಗಿಯೇ ಲಕ್ಷ್ಮಿಯವ್ರಿಗೆ ಮದುವೆ ಆದ್ಮೇಲೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪಾತ್ರ ಮಾಡೋಕೆ ಅವಕಾಶ ಇತ್ತು. ಆದ್ರೆ ಲಕ್ಷ್ಮಿಯವರು ಸಿನಿಮಾ ಶೂಟಿಂಗ್ಗಳಲ್ಲೇ ಮುಳುಗಿ ಹೋಗಿದ್ರಿಂದ ತಮ್ಮ ಸಂಸಾರದ ಕಡೆಗೆ ಅಷ್ಟಾಗಿ ಗಮನ ಹರಿಸ್ತಿರ್ಲಿಲ್ಲ. ಅಷ್ಟೇ ಯಾಕೆ, ತನ್ನ ಮಗಳನ್ನ ನೋಡಿಕೊಳ್ಳೋಕು ನಟಿ ಲಕ್ಷ್ಮಿಯವ್ರಿಗೆ ಸಮಯ ಸಿಗ್ತಿರ್ಲಿಲ್ಲ. ಇದರಿಂದ ಭಾಸ್ಕರ್ ಅವರು ನೀನು ಸಿನಿಮಾ ಶೂಟಿಂಗ್ಗಳಿಗೆ ಹೋಗೋದು ಬೇಡ ಅಂತ ತನ್ನ ಪತ್ನಿ ಲಕ್ಷ್ಮಿಯವ್ರಿಗೆ ತುಂಬಾ ಸರಿ ಹೇಳಿದ್ರಂತೆ. ಆದ್ರೂ ನಟಿ ಲಕ್ಷ್ಮಿಯವರು ಸಿನಿಮಾಗಳಲ್ಲಿ ಪಾತ್ರ ಮಾಡೋದನ್ನ ನಿಲ್ಸೋದಿಲ್ಲ. ಹೀಗೆ ಭಾಸ್ಕರ್ ಮತ್ತು ನಟಿ ಲಕ್ಷ್ಮಿಯವರ ಮಧ್ಯೆ ದಿನೇ ದಿನೇ ಮನಸ್ತಾಪ ಹೆಚ್ಚಾಗ್ತಾ ಹೋಯಿತು. ಕೊನೆಗೂ ಅವರಿಬ್ರು 1974ರಲ್ಲಿ ವಿಚ್ಛೇದನವನ್ನು ಪಡ್ಕೊಳ್ತಾರೆ. ನಂತರ ಲಕ್ಷ್ಮಿಯವರು ಕೆಲವೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ. ಹೀಗೆ ಒಂದು ಸಾರಿ ಲಕ್ಷ್ಮಿಯವರು ಮುಂಬೈಗೆ ಹೋಗಿದ್ದಾಗ ಮಲಯಾಳಂನ ನಟ ಹಾಗೂ ನಿರ್ದೇಶಕರಾದಂಥ ಮೋಹನ್ ಅವರ ಪರಿಚಯವಾಗಿ ದಿನವಿಡೀ ಅವರಿಬ್ರು ಶಾಪಿಂಗ್ ಮಾಡಿ ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಟ್ಟಿದ್ರಿಂದ ಮದುವೆ ಆಗ್ಬೇಕು ಅಂತ ಅನ್ಕೊಂಡು ಒಂದು ಹೋಟೆಲ್ನ ರೂಮಿನಲ್ಲಿ ಲಕ್ಷ್ಮಿಯವರ ಹಣೆಗೆ ಕುಂಕುಮ ಇಟ್ಟು ಮೋಹನ್ ಅವರು ತಮ್ಮ ಪ್ರೀತಿಯನ್ನ ನಟಿ ಲಕ್ಷ್ಮಿಯವರ ಹತ್ರ ಹೇಳ್ಕೊಂಡಿದ್ರಂತೆ. ಅದೇ ರೀತಿ ನಟಿ ಲಕ್ಷ್ಮಿಯವರು ಕೂಡ 1975ರಲ್ಲಿ ಮೋಹನ್ ಅವರನ್ನ ಮದುವೆಯಾಗ್ತಾರೆ. ನಂತರ ಲಕ್ಷ್ಮಿಯವರು ತನ್ನ 2ನೇ ಗಂಡ ಮೋಹನ್ ಅವರ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾರೆ. ಅವರಿಬ್ರು ಚಟ್ಟಾಕಾರಿ ಅನ್ನುವಂತ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಆದ್ರೆ ಅವರಿಬ್ಬರ ಮಧ್ಯೆ ಯಾವ ಕಾರಣಕ್ಕೆ ಜಗಳ ಶುರುವಾಯಿತು ಅಂತ ಗೊತ್ತಿಲ್ಲ. ನನ್ನ ಪತ್ನಿ ಲಕ್ಷ್ಮಿಯವರ ವರ್ತನೆ ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಈ ಕಾರಣಕ್ಕೆ ನಾನೇ ಅವರಿಂದ ದೂರವಾದೆ ಅಂತ ಮೋಹನ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು. ಈ ರೀತಿಯಾಗಿ ನಟಿ ಲಕ್ಷ್ಮಿಯವರು 2ನೇ ಗಂಡನಿಂದ ಕೂಡ ವಿಚ್ಛೇದನ ಪಡ್ಕೊಂಡ್ರು. ಅವರಿಬ್ಬರ ಸಾಂಸಾರಿಕ ಜೀವನ ಕೊನೆಗೊಂಡ ನಂತರ ಇನ್ಯಾರ ಸಹವಾಸವೂ ಬೇಡ ಅಂತ ನಟಿ ಲಕ್ಷ್ಮಿಯವರು ತಮ್ಮ ಪೂರ್ತಿ ಗಮನವನ್ನ ಸಿನಿಮಾದ ಕಡೆ ತೋರಿಸ್ತಾರೆ.
ಆದ್ರೂ ನಟಿ ಲಕ್ಷ್ಮಿ ಅವ್ರಿಗೆ ಒಂಟಿತನ ಅನ್ನೋದು ಕಾಡ್ತಾನೆ ಇರುತ್ತೆ. ಇದರಿಂದ ಅವರು ತಮಿಳು ಚಿತ್ರರಂಗದ ನಟ ಹಾಗೂ ನಿರ್ದೇಶಕರಾದಂಥ ಶಿವಚಂದ್ರನ್ ಎಂಬುವರನ್ನ ಮೂರನೇ ಮದುವೆಯಾಗೋಕೆ ನಿರ್ಧರಿಸ್ತಾರೆ. ಆದ್ರೆ ಮತ್ತೊಂದು ಕಡೆ ತನ್ನ ಮೊದಲನೇ ಗಂಡ ಭಾಸ್ಕರ್ ಅವರಿಗೆ ಜನಿಸಿದ್ದಂಥ ಮಗಳಾದಂಥ ಐಶ್ವರ್ಯ ಅವರು ಬೆಳೆದು ಮದುವೆ ವಯಸ್ಸಿಗೆ ಬಂದಿರ್ತಾರೆ. ಮಗಳು ಐಶ್ವರ್ಯ ತನ್ನ ತಾಯಿ ಮೂರನೇ ಮದುವೆಯಾಗೋದನ್ನ ತುಂಬಾ ವಿರೋಧ ಮಾಡ್ತಾರೆ. ನೀನು ಯಾವುದೇ ಕಾರಣಕ್ಕೂ ಮೂರನೇ ಮದುವೆಯನ್ನ ಆಗ್ಲೇಬಾರ್ದು. ನಾನು ಶಿವಚಂದ್ರನ್ ಅವರನ್ನ ಸರ್ ಅಂತ ಕರಿತೀನಿ. ಹೀಗಿರುವಾಗ ನಾನು ಹೇಗೆ ಅವರನ್ನ ಅಪ್ಪ ಅಂತ ಕರೀಲಿ? ನೀನು ಅವರನ್ನ ಮದುವೆಯಾದ್ರೆ ನಾನು ಅವರನ್ನ ಅಪ್ಪ ಅಂತ ಒಪ್ಕೊಳ್ಳೋದೇ ಇಲ್ಲ. ಆದ್ರಿಂದ ನೀನು ಮೂರನೇ ಮದುವೆಯನ್ನ ಮಾಡ್ಕೊಳ್ಳೇಬಾರ್ದು ಅಂತ ತನ್ನ ವಿರೋಧವನ್ನ ಐಶ್ವರ್ಯ ಅವರು ವ್ಯಕ್ತಪಡಿಸ್ತಾರೆ. ಅದೇ ರೀತಿ ಸಾಕಷ್ಟು ಜನ ಮಗಳಿಗೆ ಮದುವೆ ಮಾಡೋದನ್ನ ಬಿಟ್ಟು ನಟಿ ಲಕ್ಷ್ಮಿ ಅವರು ಈ ವಯಸ್ಸಿನಲ್ಲಿ ಮೂರನೇ ಮದುವೆ ಆಗ್ತಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ನಟಿ ಲಕ್ಷ್ಮಿ ಅವರು ಮಾತ್ರ ಎಷ್ಟು ದೃಢವಾಗಿ ನಿರ್ಧಾರ ಮಾಡಿದ್ರು. ಇಷ್ಟೆಲ್ಲ ವಿರೋಧಗಳ ನಡುವೆಯೂ ಸಹ ಶಿವಚಂದ್ರನ್ ಅವ್ರನ್ನ ಮೂರನೇ ಮದುವೆ ಆಗ್ತಾರೆ. ಮಗಳು ಐಶ್ವರ್ಯ ಅವರು ಇಷ್ಟೆಲ್ಲ ಹೇಳಿದ್ರು ನನ್ನ ತಾಯಿ ನನ್ನ ಮಾತನ್ನೇ ಕೇಳಲಿಲ್ವಲ್ಲ ಅನ್ನೋ ಕೋಪದಿಂದ ಅಂದಿನಿಂದಲೇ ತಾಯಿ ಮಗಳು ದೂರವಾಗ್ತಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಐಶ್ವರ್ಯ ಅವರು ತನ್ನ ತಾಯಿ ಮೇಲಿನ ಕೋಪಕ್ಕೆ ಮುಸ್ಲಿಂ ಸಮುದಾಯದ ತನ್ವೀರ್ ಅಹಮದ್ ಎಂಬುವರನ್ನ ಮದುವೆಯಾಗ್ತಾರೆ. ಇನ್ನೊಂದು ವಿಷಯ ಏನಂದ್ರೆ ಐಶ್ವರ್ಯ ಅವರು ಮುಸ್ಲಿಂ ಯುವಕನನ್ನ ಮದುವೆಯಾಗಿ ಕೇವಲ 2 ವರ್ಷ ಸಂಸಾರ ಮಾಡಿ ಅವರು ಕೂಡ ಗಂಡನಿಂದ ವಿಚ್ಛೇದನ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ನಟಿ ಲಕ್ಷ್ಮಿ ಅವರು ತಮ್ಮ ಮೂರನೇ ಗಂಡ ಶಿವಚಂದ್ರನ್ ಅವರ ಜೊತೆ ಸುಖವಾಗಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಂಡಂತ ನಟಿ ಲಕ್ಷ್ಮಿ ಅವ್ರಿಗೆ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ತಾವು ಇಟ್ಟಂತ ತಪ್ಪು ಹೆಜ್ಜೆಗಳು, ತಪ್ಪು ನಿರ್ಧಾರಗಳಿಂದಲೇ ಅವರ ಬದುಕಿನಲ್ಲಿ ಕಪ್ಪು ಚುಕ್ಕಿಗಳು ಉಳಿದು ಹೋದವು. ಇಷ್ಟೆಲ್ಲ ಕೇಳಿದ್ಮೇಲೆ ನಟಿ ಲಕ್ಷ್ಮಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.